ಇವತ್ತು ದಲಿತರಿಗೆ ಯೋಗ್ಯತೆ ಇಲ್ವಾ? ದಲಿತರ ರಾಜ್ಯ ಆಳಕ್ಕೆ ಯೋಗ್ಯತೆ ಇಲ್ವಾ? ರಾಹುಲ್ ಗಾಂಧಿ ಅವರೇ, ಸೋನಿಯಾ ಗಾಂಧಿ ಅವರೇ, ಇವರು ಹೈಕಮಾಂಡ್ ಇದೆಯಲ್ಲ, ದಲಿತರ ರಾಜ್ಯಾಧಿಕಾರ ಯೋಗ್ಯತೆ ಇಲ್ವಾ? ಏನು ನ್ಯಾಯ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ? ಸಾಮಾಜಿಕ ನ್ಯಾಯ ಇದೆಯಾ? ನ್ಯಾಯ ಯಾವುದೂ ಇಲ್ಲ ಸರ್. ಪರಮೇಶ್ವರ್ ಅವರು ಇನ್ನೇನಕ್ಕೆ ರಾಜಕೀಯ ಮಾಡಬೇಕು? ಎಲ್ಲ ಪರಮೇಶ್ವರ್ ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು, ಪ್ರಿಯಾಂಕ್ ಖರ್ಗೆ, ಮಹದೇವಪ್ಪರ ಎಲ್ಲನೂ ಮನೆಯಲ್ಲಿರಬೇಕು. ನ್ಯಾಯ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ ನ್ಯಾಯ ಇಲ್ಲ. ನಾವು ಹೇಳಿದ್ರೆ ಬೇರೆ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಮ್ಗೆ ಕೊಡಬೇಡಿ ಸರ್. ನೀವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಮಗೆ ಅಧಿಕಾರ ಕೊಡಬೇಡಿ. ಪರಮೇಶ್ವರ್ ಸರ್ ಜೀವನನೇ ಹಾಳು ಮಾಡಿಬಿಟ್ರು ಕಾಂಗ್ರೆಸ್ ಪಕ್ಷ. ದಲಿತರನ್ನು ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷ. ಇನ್ಯಾವತ್ತು ದಲಿತರು ಕಾಂಗ್ರೆಸ್ ಪಕ್ಷನ ದಲಿತರು ಯಾವುದೇ ಕಾರಣಕ್ಕೆ ಕ್ಷಮಿಸೋದಿಲ್ಲ ಸರ್. ದಲಿತರಿಗೆ ವಿಷ ಕೊಟ್ಟರು ಕಾಂಗ್ರೆಸ್ ಪಕ್ಷ. ರಾಜ್ಯದ ದಲಿತ ಸಮುದಾಯಕ್ಕೆ ನಿಯತ್ತಾಗಿ ಓಟ್ ಹಾಕಿರೋದು ಕಾಂಗ್ರೆಸ್. ಇವ್ರು ಇದು ಮಾಡಲಿ, ಆ ಸಿಂಬಲ್ ನೋಟ್ ಹಾಕ್ತಾ ಇದ್ದಿದ್ದು ದಲಿತರು ಕಾಂಗ್ರೆಸ್ ಪಕ್ಷಕ್ಕೆ ಸಿಂಬಲ್ ನೋಟ್ ಹಾಕ್ತಿ. ಇನ್ನು ಮೇಲೆ ಸಿಂಬಲ್ ಹಾಕಲ್ಲ ಸರ್. ದಲಿತರು ಬುದ್ಧಿವಂತರಾಗಿದ್ದಾರೆ, ದಲಿತರು ಮೇಧಾವಿಗಳಿದ್ದಾರೆ. ದಲಿತರ ಸಮುದಾಯ ಕೂಡ ಇವತ್ತು ಪರಮೇಶ್ವರ್ ಸರ್ ಯೋಗ್ಯತೆ ಇಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗೋ ಯೋಗ್ಯತೆ ಇಲ್ವಾ? ದಲಿತರು ಇನ್ನು ಎಚ್ಚೆತ್ಕೊಳ್ತಾ ಇದ್ದೀವಿ. ದಲಿತ ಸಮುದಾಯ ಅಹಿಂದ ಸಮುದಾಯ ಹೋಯ್ತು ಬಿಡಿ. ಅಲ್ಪಸಂಖ್ಯಾತರಿಗೂ ಮೋಸ ಆಗಿದೆ. ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ವಿಷ ಕೊಟ್ಟಿದೆ. ಅವ್ರಿಗೆ 8 ವರ್ಷ KPCC ಅಧ್ಯಕ್ಷರಾಗಿ ಪಕ್ಷ ಕಡ್ದವರು. ಅವ್ರು ಮುಖ್ಯಮಂತ್ರಿ ಮಾಡೋ ಯೋಗ್ಯತೆ ಇಲ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಮುಂದೆ ದಲಿತರು ಯಾವ ಕಾರಣಕ್ಕೆ ಓಟ್ ಹಾಕ್ತಾರೆ? ಯಾವುದೇ ಈಗಲೇ ಬರೆದಿಟ್ಕೊಳ್ಳಿ. ನಾನು ರಕ್ತದಲ್ಲಿ ಬರ್ಕೊಡ್ತೀನಿ. 2028ಕ್ಕೆ ಕಾಂಗ್ರೆಸ್ ಪಕ್ಷ 50 ಸೀಟ್ ಏನಾದರೂ ಗೆದ್ದುಬಿಟ್ರೆ ದಲಿತರಿಗೆ ಕತ್ತು ಕೊಯ್ದಿರೋ ಅಂಥ ಕಾಂಗ್ರೆಸ್ ಪಕ್ಷದಲ್ಲಿ ಏನಕ್ಕೆ ಇರಬೇಕು ಅವರು? ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ನಾಗಿದ್ದೆ ಇಷ್ಟು ದಿವಸ, ಅದನ್ನ ಇನ್ನಿರೋದಿಲ್ಲ ಸರ್. ಕಳೆದ 75 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತಾಗಿ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷ ಓಟ್ ಹಾಕ್ತಿದ್ದಂಥ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಕುತ್ತಿಗೆಯನ್ನು ಕೊಯ್ದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಬೆನ್ನಿಂದ ಚೂರಿ ಅಂಬೇಡ್ಕರ್ ರಾಜಕೀಯ ಜೀವನನ ಹಾಳು ಮಾಡ್ತು. ಇವಾಗ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಿದೆ ಅಂದರೆ, ಸಂವಿಧಾನ ಬದಲಾವಣೆ ಮಾಡ್ತೀವಿ, ಅದು ಮಾಡ್ತೀವಿ, BJP ಅವ್ರಿಗೆ ಓಟ್ ಹಾಕ್ಬಿಡಿ ಅಂತ 75 ವರ್ಷಗಳಿಂದ ಮೋಸ ಮಾಡಿ ಇವತ್ತು ಪರಮೇಶ್ವರ್ ಸರ್ ಯೋಗ್ಯತೆ ಇಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗೋ ಯೋಗ್ಯತೆ ಇಲ್ವಾ? ದಲಿತರು ಇನ್ನು ಎಚ್ಚೆತ್ಕೊಳ್ತಾ ಇದ್ದೀವಿ. ದಲಿತ ಸಮುದಾಯ ಅಹಿಂದ ಸಮುದಾಯ ಹೋಯ್ತು ಬಿಡಿ. ಅಲ್ಪಸಂಖ್ಯಾತರಿಗೂ ಮೋಸ ಆಗಿದೆ. ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ವಿಷ ಕೊಟ್ಟಿದೆ. ಹೇಗೆ ಪರಮೇಶ್ವರ್ ಅವರು 2013ರಲ್ಲಿ ಮೋಸ ಆಯ್ತಲ್ವಾ? ಅವ್ರಿಗೆ 8 ವರ್ಷ KPCC ಅಧ್ಯಕ್ಷರಾಗಿ ಪಕ್ಷ ಕಡ್ದವರು. ಅವ್ರು ಮುಖ್ಯಮಂತ್ರಿ ಮಾಡೋ ಯೋಗ್ಯತೆ ಇಲ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಮುಂದೆ ದಲಿತರು ಯಾವ ಕಾರಣಕ್ಕೆ ಓಟ್ ಹಾಕ್ತಾರೆ? ಯಾವುದೇ ಈಗಲೇ ಬರೆದಿಟ್ಕೊಳ್ಳಿ. ನಾನು ರಕ್ತದಲ್ಲಿ ಬರ್ಕೊಡ್ತೀನಿ. 2028ಕ್ಕೆ ಕಾಂಗ್ರೆಸ್ ಪಕ್ಷ 50 ಸೀಟ್ ಏನಾದರೂ ಗೆದ್ದುಬಿಟ್ರೆ ನಾನು ನಿಮ್ಮ ಹತ್ರ ಸಂಯುಕ್ತ ಕರ್ನಾಟಕ ಅಲ್ವಾ, ನಾನು ನಿಮ್ಮಿಂದ ಬಂದು ನಾನು ನಿಮ್ಮ ಮನೆ ಇದರಲ್ಲಿ ನಾವು ಇದು ಮಾಡ್ತೀನಿ. ಯಾರೋ ಅದು ವೆಂಕಟೇಶ್ ಸರ್ ಇದ್ದಾರೆ, MLC ಆಗಿದ್ರು, ಅವ್ರ ಮನೆಯಲ್ಲಿ ಹೋಗಿ ಜೀತ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷ ಮುಗೀತು. ದಲಿತರಿಗೆ ವಿಷ ಕೊಟ್ಟರು ಕಾಂಗ್ರೆಸ್ ಪಕ್ಷ. ರಾಜ್ಯದ ದಲಿತ ಸಮುದಾಯಕ್ಕೆ ನಿಯತ್ತಾಗಿ ಓಟ್ ಹಾಕಿರೋದು ಕಾಂಗ್ರೆಸ್. ಇವ್ರು ಇದು ಮಾಡಲಿ, ಆ ಸಿಂಬಲ್ ನೋಟ್ ಹಾಕ್ತಾ ಇದ್ದಿದ್ದು ದಲಿತರು ಕಾಂಗ್ರೆಸ್ ಪಕ್ಷಕ್ಕೆ ಸಿಂಬಲ್ ನೋಟ್ ಹಾಕ್ತಿ. ಇನ್ನು ಮೇಲೆ ಸಿಂಬಲ್ ಹಾಕಲ್ಲ ಸರ್. ದಲಿತರು ಬುದ್ಧಿವಂತರಾಗಿದ್ದಾರೆ, ದಲಿತರು ಮೇಧಾವಿಗಳಿದ್ದಾರೆ. ದಲಿತರ ಸಮುದಾಯ ಕೂಡ ಒಳ್ಳೆ ಎಜುಕೇಷನ್ ತಗೊಂಡಿದ್ದಾರೆ. ದಲಿತರು ನೀನು ಮೋಸ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಪಕ್ಷ. ನಮ್ಮದೇ ಆದ ನಿರ್ಧಾರಗಳಿರುತ್ತೆ. ಮುಂದಿನ ದಿನದಲ್ಲಿ ದಲಿತರು ಏನು ಅಂತ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಪಾಠವನ್ನು ದಲಿತ ಸಮುದಾಯಕ್ಕೆ ಇದು ಮಾಡುತ್ತೆ. ನಾನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ರಾಜ್ಯ ಎಲ್ಲ ಕೆಲಸ ಮಾಡಿದ್ದೀನಿ. ನಾನು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದು ನಿಷ್ಠಾವಂತ. ಇವತ್ತು ಸಹ CM ಹತ್ರ ಒಂದೇ ಒಂದು ಸಣ್ಣ ಉಪಯೋಗ ಇದು ತೊಗೊಂಡಿಲ್ಲ, ಸಹಾಯ ತೊಗೊಂಡಿಲ್ಲ. ಒಂದು ಸಣ್ಣ ಇದು ನಮ್ಮ ಕೋಲಾರದವರು ಪ್ರಭಾಕರ್ ಅವರು CM ಮಾಧ್ಯಮ ಸಲಹೆಗಾರ ಆಗಿದಂತ ಅದಕ್ಕೆ ಸುಮ್ಮನೆ ಇದ್ದೆ. CM ಅಹಿಂದ ಸಮುದಾಯ ಕಾಪಾಡ್ತಾರೆ ಅಂದ್ಕೊಂಡೆ. ಆದರೆ ದಲಿತರಿಗೆ ಏನಾಗಿದೆ? ಏನು ನ್ಯಾಯ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ? ಸಾಮಾಜಿಕ ನ್ಯಾಯ ಇದೆಯಾ? ನ್ಯಾಯ ಯಾವುದೂ ಇಲ್ಲ ಸರ್. ಪರಮೇಶ್ವರ್ ಅವರು ಇನ್ನೇನಕ್ಕೆ ರಾಜಕೀಯ ಮಾಡಬೇಕು? ಎಲ್ಲ ಪರಮೇಶ್ವರ್ ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು, ಪ್ರಿಯಾಂಕ್ ಖರ್ಗೆ, ಮಹದೇವಪ್ಪರ ಎಲ್ಲನೂ ಮನೆಯಲ್ಲಿರಬೇಕು. ದಲಿತರಿಗೆ ಕತ್ತು ಕೊಯ್ದಿರೋ ಅಂಥ ಕಾಂಗ್ರೆಸ್ ಪಕ್ಷದಲ್ಲಿ ಏನಕ್ಕೆ ಇರಬೇಕು ಅವರು? ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ನಾಗಿದ್ದೆ ಇಷ್ಟು ದಿವಸ, ಅದನ್ನ ಇನ್ನಿರೋದಿಲ್ಲ ಸರ್. ನಮ್ಮದೇ ಜೀವನ ಮಾಡ್ತೀವಿ. ನಮ್ಮ ಜೀವನನೆಲ್ಲ ಕಾಂಗ್ರೆಸ್ ಪಕ್ಷ ಮುಡಿಪಾಗ್ಬಿಟ್ಟ. 49 ವರ್ಷ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ 25 ವರ್ಷಗಳಿಂದ. ಕೃಷ್ಣ ಬೈರೇಗೌಡರು ಫಸ್ಟು ಇದಾದಾಗಿಂದ ನಾನು ಅವ್ರ ಶಿಷ್ಯ. ಅವತ್ತಿಂದ ಕಾಂಗ್ರೆಸ್ ನಿಯತ್ತಾಗಿ ದುಡಿದಿರೋದು. ಸಿದ್ದರಾಮಯ್ಯ ದಲಿತ ಅಭಿಮಾನಿಗಳ ಸೌಹಾರ್ದ ವೇದಿಕೆ ಕಟ್ಕೊಂಡು ರಾಜ್ಯಾದ್ಯಂತ ಕೆಲಸ ಮಾಡೋರು ನಾನು. ಇವತ್ತು ದಲಿತರಿಗೆ ಯೋಗ್ಯತೆ ಇಲ್ವಾ? ದಲಿತರ ರಾಜ್ಯ ಆಳಕ್ಕೆ ಯೋಗ್ಯತೆ ಇಲ್ವಾ? ರಾಹುಲ್ ಗಾಂಧಿ ಅವರೇ, ಸೋನಿಯಾ ಗಾಂಧಿ ಅವರೇ, ಇವರು ಹೈಕಮಾಂಡ್ ಇದೆಯಲ್ಲ, ದಲಿತರ ರಾಜ್ಯಾಧಿಕಾರ ಯೋಗ್ಯತೆ ಇಲ್ವಾ? ಓಟ್ ಹಾಕ್ಕೊಂಡೇ ಇರಬೇಕಾ? ಇನ್ನಾಗಲ್ಲ. ಇನ್ನು ಮುಂದೆ ದಲಿತರು ಎಚ್ಚೆತ್ಕೊಂಡಿದ್ದಾರೆ. ದಲಿತ ಸಮುದಾಯಕ್ಕೆ ಇನ್ನು ಮುಂದೆ ಕಾಂಗ್ರೆಸ್ಗೆ ಸರಿಯಾದ ಪಾಠ ಕಲಿಸ್ತೀವಿ, ನೋಡ್ತಾ ಇರಿ. ಇದು ನನ್ನ ಶಪಥ ಅಲ್ಲ, ನನ್ನ ಆಕ್ರೋಶ ಅಲ್ಲ, ನನ್ನ ಹೊಟ್ಟೆಯಲ್ಲಿರೋ ಬೆಂಕಿ. ನನ್ನಂಥ ಲಕ್ಷಾಂತರ ದಲಿತರ ಹೊಟ್ಟೆಗೆ ನೋವು.
ನ್ಯಾಯ ಇಲ್ಲ ಸರ್. ಕಾಂಗ್ರೆಸ್ ನ್ಯಾಯ ಇಲ್ಲ. ನಾವು ಹೇಳಿದ್ರೆ ಬೇರೆ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಮ್ಗೆ ಕೊಡಬೇಡಿ ಸರ್. ನೀವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಮಗೆ ಅಧಿಕಾರ ಕೊಡಬೇಡಿ, ರಾಜ್ಯ ಅಧಿಕಾರ ಕೊಡಬೇಡಿ. ಏನು ಸರ್ ಕಾಂಗ್ರೆಸ್? ರಾಹುಲ್ ಗಾಂಧಿ 4 ರಾಜ್ಯದಲ್ಲಿದೆ, 4 ರಾಜ್ಯದಲ್ಲಿ ಕಾಂಗ್ರೆಸ್ ಇನ್ನೋರ್ದಿಲ್ಲ. ಕೇರಳ ಗೆದ್ದಿದ ತಕ್ಷಣ ದೇಶನ ಗೆದ್ದಂಗೆ ಆಡ್ತಿದ್ದಾರೆ ಇವರು. ಇಡೀ 4 ರಾಜ್ಯದಲ್ಲಿ ಒಬ್ಬರೇ OBC CM ಇದ್ದಿದ್ದು, 5 CM ಒಬ್ಬರು, ಅದನ್ನು ಹೋಯ್ತು. ಇನ್ನೇನಿದೆ ನೋಡಿ, ತೆಲಂಗಾಣ ನೆಕ್ಸ್ಟು ತೆಲಂಗಾಣನೂ ಬರೋದಿಲ್ಲ, ಕರ್ನಾಟಕನೂ ಬರೋದಿಲ್ಲ, ಕೇರಳದಲ್ಲಿ ಇದೆಯಲ್ಲ, ಪಂಜಾಬ್ ಬರೋದಿಲ್ಲ. ನೋಡ್ತಾ ಇರಿ, ದಲಿತ ಸಮುದಾಯ ಎಚ್ಚೆತ್ಕೊಂಡಿದೆ. ದಲಿತ ಸಮುದಾಯ, ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಧ್ವನಿ ಅಲ್ಲ, ಇಡೀ ರಾಜ್ಯದ ದಲಿತ ಸಮುದಾಯ ಧ್ವನಿ. ನಾನು ಇವತ್ತಿರ್ತೀನಿ, ನಾಳೆ ಸಹ ಯಾರೂ ಶಾಶ್ವತ ಅಲ್ಲ ಭೂಮಿ ಮೇಲೆ, ಯಾರೂ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನ್ಯಾಯ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ. ದಲಿತರ ಹೊಟ್ಟೆ ಮೇಲೆ ಹೊಡೆದಿರೋ ಕಾಂಗ್ರೆಸ್ ಪಕ್ಷ, ದಲಿತರಿಗೆ ವಿಷ ಕೊಟ್ಟಿರೋ ಕಾಂಗ್ರೆಸ್ ಪಕ್ಷ. ಪರಮೇಶ್ವರ್ ಸರ್ ಏನು ಮಾಡಿದೆ ಸರ್? 8 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಕಡಿದವ್ರು ಅವ್ರಿಗಿಂತ ಬುದ್ಧಿವಂತರು ಬೇಕಾ, ಅವ್ರಿಗಿಂತ ನಿಷ್ಠಾವಂತರು ಬೇಕಾ? 13ರಲ್ಲಿ ಸೋಲಿಸ್ಬಿಟ್ರು. 13ರಲ್ಲಿ ಸೋಲಿಸ್ಬಿಟ್ರು ಅವರನ್ನು. ಎಲ್ಲಿದ್ದೇನೆ ಅವ್ರನ್ನೇನು ಮಾಡಿದ್ದಾರೆ? ಪಕ್ಷ ಕಟ್ಟಿಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ಇದು ಎಲೆಕ್ಷನ್ ಬಂದಾಗ ಮಾತ್ರ ಸಂವಿಧಾನ ಬದಲಾವಣೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ ಓಟ್ ತಗೊಳ್ಳೋದು. ಇನ್ನು ದುಡ್ಡು ಕೆಲಸ ಮಾಡೋದಿಲ್ಲ. ದುಡ್ಡಿಂದ ಗೆಲ್ತೀವಿ ಅನ್ನೋ ಕಾರಣ ಬಿಟ್ಬಿಡಿ. ನಮ್ಮದೇ ಸಿದ್ಧಾಂತ ಇದೆ, ದುಡ್ಡಿಂದ ಯಾವುದೇ ಕಾರಣಕ್ಕೆ ಓಟ್ ಮಾಡೋದಿಲ್ಲ. ದುಡ್ಡು ತೊಗೊಂಡು ಕೊಂಡ್ಕೊಂಡ್ಬಿಡ್ತೀವಿ ಅಂತ ಯಾರೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಸರ್. ಸ್ವಾಭಿಮಾನ, ದಲಿತರ ಸ್ವಾಭಿಮಾನನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಸರಿಯಾದ ಪಾಠ ಕಲಿಸ್ವಿ. ಮುಂದಿನ ದಿನಗಳೇ ನನ್ನ ಪೀಳಿಗೆ, ನನ್ನ ಸಮುದಾಯ ಏನು 75 ವರ್ಷಗಳಾಯ್ತಲ್ಲ ಸರ್. ಒಬ್ಬ 4 ಬಾರಿ CM ಸ್ಥಾನಕ್ಕೆ ಬಂದು ಮಲ್ಲಿಕಾರ್ಜುನ ಖರ್ಗೆ ತಪ್ಪಿಸಿದ್ರು. ಇವತ್ತು ಮಲ್ಲಿಕಾರ್ಜುನ ಸೈಡ್ಲೈನ್ ಮಾಡಿ ಮಗನಿಗೆ DCM, ಅವೆಲ್ಲ ನಾಟಕಗಳು. ಅವ್ರು ಧೃತರಾಷ್ಟ್ರನ ಥರ ಆದರೆ ದಲಿತ ಸಮುದಾಯ ಬಲಿ ಆಗುತ್ತೆ ಅಷ್ಟೇ. ಪರಮೇಶ್ವರ್ ಸರ್ ಜೀವನನೇ ಹಾಳು ಮಾಡಿಬಿಟ್ರು ಕಾಂಗ್ರೆಸ್ ಪಕ್ಷ. ದಲಿತರನ್ನು ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷ. ಇನ್ಯಾವತ್ತು ದಲಿತರು ಕಾಂಗ್ರೆಸ್ ಪಕ್ಷನ ದಲಿತರು ಯಾವುದೇ ಕಾರಣಕ್ಕೆ ಕ್ಷಮಿಸೋದಿಲ್ಲ ಸರ್. ಪ್ರಜ್ಞಾವಂತ ದಲಿತರು, ಪ್ರತಿಯೊಬ್ಬರು ಬುದ್ಧಿವಂತರಾಗಿದ್ದಾರೆ. ಇನ್ನು ಮುಂದೆ ಸಿಂಬಲ್ ನೋಡಿ ಓಟ್ ಹಾಕಲ್ಲ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕೆಲಸ ಹೋಯ್ತು ಸರ್. ಆ ಕಾಲ ಹೋಯ್ತು. ಅಂಬೇಡ್ಕರ್ಗೆ ವಿಷ ಕೊಟ್ಟಿದ್ದ ಕಾಂಗ್ರೆಸ್ ಪಕ್ಷ ಅಂತ ಅವ್ರು ಹೇಳ್ತಿದ್ರು. ಸುಡುವ ಬೆಂಕಿನಪ್ಪ ಕಾಂಗ್ರೆಸ್ ಪಕ್ಷ ಅಂತ. ಇವತ್ತು ಅದು ನಿಜ ಮಾಡ್ತಿದ್ದಾರೆ. ಆ ಪರಮೇಶ್ವರ್ ಸರ್ ಮುಖ ನೋಡೋಕ್ಕಾಗಲಿಲ್ಲ ಸರ್. ಏನು ಮಾಡಿದ್ರು ಅವರು? ಕಾಂಗ್ರೆಸ್ಗೆ ಏನಾದರೂ ಯಾವತ್ತಾದ್ರೂ ಅನ್ಯಾಯ ಮಾಡಿದಾರ? ದಾವಣಗೆರೆಯಲ್ಲಿ ಎಲ್ಲರೂ ಒಂದು ಓಟ್ ಇದಾಗಬಾರ್ದು ಅಂತ ದಾವಣಗೆರೆ ಬೈ ಎಲೆಕ್ಷನ್, ಎಲ್ಲ ಎಲೆಕ್ಷನ್ಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ. ನ್ಯಾಯ ಸರ್. ಮನುಷ್ಯರು ಯಾವತ್ತೂ ಶಾಶ್ವತ ಅಲ್ಲ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಆದರೆ ದಲಿತರಿಗೆ ಮೋಸ ಮಾಡಿರೋ ಕಾಂಗ್ರೆಸ್ ಪಕ್ಷ, ರಾಜ್ಯದ ದಲಿತ ಸಮುದಾಯಕ್ಕೆ ವಿಷ ಕೊಟ್ಟಿರೋ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳೇ ಸರಿಯಾದ ಪಾಠವನ್ನು ರಾಜ್ಯದ ದಲಿತ ಸಮುದಾಯಕ್ಕೆ ನೋಡ್ತಾರೆ. ದಲಿತ ಸಮುದಾಯ ನೋಡ್ತದೆ. ಇಷ್ಟು ಹೇಳ್ತೀನಿ ಸರ್, ಬೇರೆ ಏನು ಹೇಳೋದಿಲ್ಲ. ಇನ್ನು ಮುಂದೆ ನಾನು ಕಾಂಗ್ರೆಸ್ಗೆ ಪ್ರತಿದಿನ ನನ್ನ ಮೆಮ್ರೀಸು, ನಾನು ಕೆಲಸ ಮಾಡೋದೆಲ್ಲ ಇತ್ತು, ಎಲ್ಲನ ಡಿಲೀಟ್ ಮಾಡ್ತೀನಿ. ಅಂದರೆ ಸಿದ್ದರಾಮಯ್ಯರ ಅಭಿಮಾನ ಇದೆ, ಅವತ್ತಿಂದ ಸಹಿಂದ ಕಡೆದ ಅಭಿಮಾನ ಇದೆ. ಬಟ್ ಇನ್ನು ಮುಂದೆ ನಮ್ಮದೇ ಜೀವನ, ನಾವು ಬದುಕನ್ನೇ ಕಳ್ಕೊಂಬಿಟ್ಟಿವಿ ಸರ್. ನನ್ನ ಜೀವನನೇ ಬಿಕಾಸ್ ನನ್ನ ಮಗಳ ಬರ್ತ್ಡೇಗೆ ಮೇ 10, 2000 ನನ್ನ ಮಗಳ ಬರ್ತ್ಡೇಗೆ ಹೋಗಲಿಲ್ಲ. ಎಲೆಕ್ಷನ್ ದಿವಸ ಅವತ್ತು ಮೇ 2023 10ನೇ ತಾರೀಕು ನನ್ನ ಮಗಳ ಬರ್ತ್ಡೇ ಹೋಗಿದ ಕೆಲಸ ಮಾಡೋದು ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ. ಸಿದ್ದರಾಮಯ್ಯವ್ರ ನಾಯಕತ್ವ ಅಂತ ಇವತ್ತು ದಲಿತರು ಏನಾಗಿದ್ದಾರೆ? ರಾಜ್ಯದಲ್ಲಿ ದಲಿತ ಸಮುದಾಯ ಎಲ್ಲಿದೆ? ಎಲ್ಲರೂ ಮುಗಿಸ್ತಿದ್ದಾರೆ. ದಲಿತರನ್ನ ಒಳ ಮೀಸಲಾತಿದ್ದು ಅದು ಓಡ್ತಾ ಇತ್ತು. ಯಾವುದು ಶಾಶ್ವತ ಅಲ್ಲ ಸರ್. ದಲಿತ ಸಮುದಾಯಕ್ಕೆ ಮೋಸ ಮಾಡಿರೋ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕ್ಷಮೆನೇ ಇಲ್ಲ, ಅವ್ರಿಗೆ ಕ್ಷಮೆನೇ ಇಲ್ಲ ಸರ್. ಇಷ್ಟು ಮಾತ್ರ ನನ್ನ ಇದು ಹೊಟ್ಟೆ ಬೆಂಕಿ, ಇದು ನನ್ನ ಇಡೀ ದಲಿತ ಸಮುದಾಯದ ಬೆಂಕಿ. ಇದು ಕಾಂಗ್ರೆಸ್ ಏನೋ ನಮ್ಗೆ ಮಾಡುತ್ತೆ, ಅದೆಲ್ಲ ಸುಳ್ಳು ಸರ್. ಬರೀ ಓಲೈಕೆ. BJP ಅವರು ಸಂವಿಧಾನ ಮಾಡಲಿ ಬಿಡಿ ಸರ್. ಎಲ್ರಿಗೂ ರಿಸರ್ವೇಷನ್ ಇದೆ. ದಲಿತರಿಗೊಬ್ಬರಿಗೆ ರಿಸರ್ವೇಷನ್ ಇಲ್ಲ, ಎಲ್ಲ ಸಮುದಾಯ ರಿಸರ್ವೇಷನ್, ಎಲ್ಲರೂ ನ್ಯಾಯ ಪಡ್ಕೊತಾರೆ. ಅವ್ರು ನೋಡಿ ಇವತ್ತು ರತ್ನಗಂಬಳಿ ಆಗ್ತಾರೆ BJP ಅವರು. ದಲಿತರೇನು ಕಾಂಗ್ರೆಸ್ಗೆ ಹೋದರೆ ರತ್ನಗಂಬಳಿಯಾಗಿ ಸ್ವಾಗತ ಮಾಡಿ ಇದು ನೋಡು. ಛಲವಾದ ನಾರಾಯಣಸ್ವಾಮಿ ಅವರು ಎಷ್ಟು ವರ್ಷಗಳಿಂದ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ. ಇವತ್ತು ಏನಾದರೂ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರು. ಆ ಮುನಿಸ್ವಾಮಿ ಅಂತಿದ್ದಾರೆ, ಕೋಲಾರದಲ್ಲಿ MP ಆಗಿದ್ದರು. ಅವರು ಕಾಂಗ್ರೆಸ್ಸಲ್ಲಿ ಇದ್ದಿದ್ರು, MP ಕಾರ್ಪೊರೇಟ್ರ್ ಏನೂ ಆಗ್ತಿರಲಿಲ್ಲ. ಆದರೂ ಮೊನ್ನೆ ಟಿಕೆಟ್ ಕೊಡಿದ್ರೆ ಇದಾಗ್ತಾರೆ. ಆದರೆ ಎಲ್ಲ ಹೇಳ್ತಾರೆ ನನಗೆ, ಏನಕ್ಕಪ್ಪ ಎಲ್ಲ ನನ್ನ ಫ್ರೆಂಡ್ಸ್ ಎಜುಕೇಟೆಡ್ ಅಲ್ಲ ಅಣ್ಣ, ಕಾಂಗ್ರೆಸ್ಸು ನಮ್ಮನ್ನು ಬಳಸ್ಕೊಳತ್ತೆ ಅಷ್ಟೇ ಅಣ್ಣ, ಎಲೆಕ್ಷನ್ ಟೈಮಲ್ಲಿ ಬಿಸಾಕುತ್ತಣ್ಣ. ಅದನ್ನು ಪ್ರೂವ್ ಮಾಡ್ತಿದೆ ಸರ್. ನಮ್ಮಂಥ ನಿಷ್ಠವಂತ ಕಾಂಗ್ರೆಸ್ಗರ ಹೊಟ್ಟೆ ನೋವಾಗ್ತಿದೆ. ಯಾಕೆಂದರೆ ಆ ಪರಮೇಶ್ವರ್ ಸರ್ ಮುಖ ನೋಡೋಕ್ಕಾಗಲಿಲ್ಲ ಸರ್. ಏನು ಪಾಪ ಮಾಡಿದ್ದಾರೆ ಪರಮೇಶ್ವರ್ ಸರ್ ಕಾಂಗ್ರೆಸ್ ಪಕ್ಷಕ್ಕೆ? ಏನು ಮಾಡಿದ್ದಾರೆ ಸರ್? 8-8.5 ವರ್ಷ ಕಾಂಗ್ರೆಸ್ ಪಕ್ಷ ಕಟ್ಟಿಲ್ವಾ? ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಇರಲಿಲ್ವಾ? ಕಟ್ಟಿ KPC ಅಧ್ಯಕ್ಷರಾಗಿಲ್ವಾ? ಬಿಡಿ ಸರ್, ತಪ್ಪಿದು. ಸಾಮಾಜಿಕ ನ್ಯಾಯ ಪರವಾಗಿ ಹೋರಾಡಿದವರು ಸಿದ್ದರಾಮಯ್ಯನವರು ಕೂಡ. ಬಡವರು ಹೊಟ್ಟೆ ಹಸ್ಕೊಂಡು ಮಲಗಬಾರ್ದು ಅಂತ ಅನ್ನಭಾಗ್ಯ ಯೋಜನೆಯನ್ನು ತಂದವರು ಸರ್ ಸಿದ್ದರಾಮಯ್ಯನವರು. ಅವ್ರು ಏನೇ ಮಾಡಿಲ್ಲ ಸರ್. ಸಿದ್ದರಾಮಯ್ಯ ಸಾರು ದಲಿತರ ಬಗ್ಗೆ ಯೋಚನೆ ಮಾಡಬೇಕಾಯಿತು. ಪರಮೇಶ್ವರ್ ಸಾರ್ ಬಗ್ಗೆ ಯೋಚನೆ ಮಾಡಬೇಕಾಯಿತು. ಪರಮೇಶ್ವರ್ ಅವರು 2000 ಪಾಪ ಮೋಸದಿಂದ ಸೋಲಿಸಿದ್ದದು.
ಕೊರಟಗೆರೆಯಲ್ಲಿ ಮೋಸದಿಂದ ಸೋತೋದ್ರು ಅವ್ರಿಗೆ ನ್ಯಾಯ ಕೊಡಬೇಕಪ್ಪ ದಲಿತರಾಗ ಅವ್ರ ಇದರಲ್ಲಿ ನಮ್ಮ ಪಕ್ಷ ಅವತ್ತಿಂದ ಇದೆ ಅಂತ ಯೋಚನೆ ಮಾಡಬೇಕಾಯ್ತು ಹೈಕಮಾಂಡು ಸಹ. ಇದೆಲ್ಲ ಮೋಸ ಇದಾಗಿದೆ, ಇದೆಲ್ಲ ತಂತ್ರ. ಇನ್ನು ಮುಂದೆ ದುಡ್ಡು ಕೆಲಸ ಮಾಡಲ್ಲ, ದುಡ್ಡಿಂದ ಯಾರು ಓಟ್ ತೆಗಿಯೋಕ್ಕಾಗಲ್ಲ, ದುಡ್ಡಿಂದ ದಲಿತರನ್ನ ಕೊಂಡ್ಕೊಳ್ಳೋಕೆ ಆಗೋದೇ ಇಲ್ಲ. ದುಡ್ಡಿದೆ ಬಿಟ್ಟ ಅವ್ರು ಎಲೆಕ್ಷನ್ ಟೈಮಲ್ಲಿ ಬಿಸಾಕಿದ ತಕ್ಷಣ ಓಟ್ ಹಾಕ್ತಾರೆ, ಅದೆಲ್ಲ ಸುಳ್ಳು ಸರ್. ಇವತ್ತು ನಾನು ಈ ರಾಜ್ಯ ಎಲ್ಲ ಎಷ್ಟೋ ಬಾರಿ ಇದು ಮಾಡಿದ್ದೀನಿ, ಆದರೆ ಒಬ್ಬರ ನ್ಯಾಯ ಇರಬೇಕು ಸರ್. ಸೀನಿಯರ್ ಅಲ್ವಾ ಪರಮೇಶ್ವರ್ ಅವರು, KPCC ಅಧ್ಯಕ್ಷರು 2013-8ರಲ್ಲಿ KPCC ಅಧ್ಯಕ್ಷರಾದವರು. ಅವ್ರಿಗೆ ನ್ಯಾಯ ಬೇಡವಾ? ಇವರು DK ಶಿವಕುಮಾರ್ ಓಕೆ ಪಕ್ಷ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ರು. ಪರಮೇಶ್ವರ್ ಏನು ಮಾಡಿದರು? ಕಾಂಗ್ರೆಸ್ನ ಹಾಳು ಮಾಡಿದ್ರು ಪರಮೇಶ್ವರ್ ಅವರು. ಅವ್ರಿಗೆ ಯಾಕೆ ಕೊಡಲಿಲ್ಲ ನ್ಯಾಯ? ಅವ್ರಿಗೆ ಯಾಕೆ ಕೊಡಲಿಲ್ಲ ಸಾಮಾಜಿಕ ನ್ಯಾಯ? ಅವ್ರಿಗೆ ಯಾಕೆ ಅಧಿಕಾರ ಕೊಡಲಿಲ್ಲ? ಇಷ್ಟೇ ಸರ್, ಬೇಡ ಸರ್. ಅದೇನು ಅವ್ರನ್ನೇ ಕೇಳಿ ಸರ್. ಅಲ್ಲ ಸರ್ ದಲಿತ ಶಾಸಕರು ಏನು ಮಾಡ್ತಾರೋ ಅವ್ರನ್ನೇ ಕೇಳಬೇಕು. ಇನ್ನೂ ಚಮಚಾಗಿರಿ ಮಾಡ್ಕೊಂಡಿದ್ರೆ ದಲಿತ ಶಾಸಕರೆಲ್ಲ ಈಗ ಏನು ಗೆದ್ದಿದ್ದಾರೆ ದಲಿತರ ಓಟಲ್ಲಿ ಅವ್ರು ಯಾರು ಮತ್ತೆ ಗೆಲ್ಲೋದಿಲ್ಲ ಸರ್. 136 ಇದೆಯಲ್ಲ, 50ಕ್ಕೆ ಬಂದು ನಿಲ್ಲುತ್ತೆ, 28ಕ್ಕೆ ನೋಡ್ತಾ ಇರಿ. ಮುಸ್ಲಿಂ ಸಮುದಾಯ ಕೂಡ ಕಾಂಗ್ರೆಸ್ ಕೈ ಹಿಡಿಯಲ್ಲ, ನೋಡ್ತಾ ಇರಿ. ಅವ್ರು ಏನೇ ಮಾಡಿರ್ಬೋದು ಇದರಲ್ಲಿ. ಮೊನ್ನೆ ನಜೀರ್ ಅಹಮದ್ನ ಕಾರಣ ಇಲ್ಲದೆ ಪಾಪ ಅವ್ರನ್ನ ಇದನ್ನು ತೆಗೆದಾಕಿ, ಅವ್ರು ತಪ್ಪೇ ಇಲ್ಲ ಪಾಪ, ಬಾಗಲಕೋಟೆಯಲ್ಲಿದ್ದರು. ಈ ಥರ ಎಲ್ಲ ನೋಡಿ, ಒಂದು ಇದು ಅಷ್ಟೇ ಇದು. ಇದೆಲ್ಲ ಇದರಲ್ಲಿ ಯಾವುದೇ ಇರೋದಿಲ್ಲ. ಆದರೆ ದಲಿತ ಸಮುದಾಯ ಇನ್ನು ಮುಂದೆ ಯಾವುದೇ ಪಕ್ಷದ ಬ್ರ್ಯಾಂಡ್ ಆಗಿರೋದಿಲ್ಲ. ಕಾಂಗ್ರೆಸ್ ಪಕ್ಷದ ಬ್ರ್ಯಾಂಡ್ ಅನ್ನೋದನ್ನು ಬಿಟ್ಬಿಡಿ ದಲಿತರು. ಇಷ್ಟು ಹೇಳ್ತೀನಿ. ಜಾತಿ ಗಣತಿ ವರದಿ ಸರ್ ನಿನ್ನೆ ಅಧ್ಯಯನ ತಗೊಂಡಿದ್ರೆ ಕಾಟಾಚಾರಕ್ಕೆ ಇನ್ನೊಬ್ಬ ಎಲ್ಲ ಇದು ಮಾಡ್ತಾರೆ ಅಂತ. ಅದೆಲ್ಲಿ ಮಾಡುತ್ತೆ? ಅವಾಗ ಮಾಡಿದ್ರು ಮುಗಿಸಾಕಿದ್ರು, ಇವತ್ತು ಅದನ್ನು ಬಿಡುಗಡೆ ಮಾಡ್ತಾರಾ? ಜಾತಿ ಗಣತಿ ಎಷ್ಟೊಂದು ಗೊತ್ತಾಗ್ಬಿಡುತ್ತಲ್ಲ. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಬಿಡುಗಡೆ ಮಾಡಲ್ಲ. ಜಾತಿ ಗಣತಿ ಬರೆದ್ರೆ ಯಾರ್ಯಾರು ಯಾವ ಜಾತಿ ಎಷ್ಟೊಂದು ಗೊತ್ತಾಗುತ್ತೆ, ಅದನ್ನು ಬಿಡುಗಡೆ ಮಾಡಲ್ಲ. ನ್ಯಾಯ ಸರ್ ಇಲ್ಲ ಸರ್, ಕಾಂಗ್ರೆಸ್ ನ್ಯಾಯನೇ ಇಲ್ಲ, ಹೈಕಮಾಂಡ್ ನ್ಯಾಯ ಇದಿಲ್ಲ. ಇವತ್ತು ದಲಿತ ಸಮುದಾಯ ಎಚ್ಚೆತ್ಕೊಂಡಿದೆ. ದಲಿತ ಸಮುದಾಯಕ್ಕೆ ಇನ್ಯಾವತ್ತೂ ನಾವು ಇಂಥ ಪಕ್ಷಕ್ಕೆ ಅಂತ ಬ್ರ್ಯಾಂಡ್ ಆಗಲ್ಲ. ದಲಿತ ಸಮುದಾಯ ಇಂಥವ್ರಿಗೆ ನಾವು ಇಷ್ಟು ದಿವಸ ಕಾಂಗ್ರೆಸ್ ಅಂತ ಇದ್ವಿ. ಇನ್ನು ಮುಂದೆ ಕಾಂಗ್ರೆಸ್ ಅಲ್ಲ, ನಮ್ಮ ಜೀವನ ನಾವು ನೋಡ್ಕೊಳ್ಳೋಣಪ್ಪ. ಕಾಂಗ್ರೆಸ್ ನಮ್ಮನ್ನು ಬಳಸ್ಕೊಂಡು ಬಿಸಾಕುತ್ತೆ, ಕಸದ ಥರ ಚಪ್ಪಲಿ ಅದು ಏನೋ ಅಂತಾರೆ ಕರ್ಬೇವಿನ ಥರ ಯೂಸ್ ಮಾಡ್ಕೊಂಡು ಬಿಸಾಕುತ್ತೆ. ಇನ್ಮೇಲೆ ನಮಗೆ ಇದಿರಬೇಕು ಅಂತ ದಲಿತ ಸಮುದಾಯಕ್ಕೆ ಎಚ್ಚೆತ್ಕೊಂಡಿದೆ. ಇನ್ನು ಮುಂದೆ ಕಾಂಗ್ರೆಸ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಸರ್. ಇನ್ನೂ 1.5 ವರ್ಷ 2 ವರ್ಷ ಇದೆ, ಚುನಾವಣೆಗಿದೆ ಸರ್. ಅಷ್ಟರಲ್ಲಿ ಎಲೆಕ್ಷನ್ ಬಂದರೂ ಕೂಡ ಚೇಂಜ್ ಆಗುತ್ತೆ ಸರ್. ನಾಳೆ ಎಲೆಕ್ಷನ್ ಬರ್ರಿ, ಇನ್ನು 6 ತಿಂಗಳಿಗೆಲ್ಲ ಒಂದು ತಿಂಗಳಿಗೆ ಎಲೆಕ್ಷನ್ ಬಂದರೂ ಕೂಡ ದಲಿತರ ಆಕ್ರೋಶನ ಕಡಿಮೆ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ಸಣ್ಣ ಮಗುಗೂ ಗೊತ್ತಿದೆ. 75 ವರ್ಷಗಳಿಂದ ನಾವು ಕಾಂಗ್ರೆಸ್ ವೋಟ್ ಮಾಡ್ತಾ ಇದ್ದೀವಲ್ಲ, ನಮಗೇನು ಮಾಡಿದೆ ಕಾಂಗ್ರೆಸ್ಸು ಅಂತ ಕೇಳ್ತಾರೆ. 70 ಸ್ವತಂತ್ರ ಬಂದಾಗಿನಿಂದ ಕಾಂಗ್ರೆಸ್ ನಿಯತ್ತಾಗಿ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಪ್ರತಿ ಹಳ್ಳಿಯಲ್ಲೂ ಗೊತ್ತಿದೆ, ಪ್ರತಿ ಬೂತಲ್ಲೂ ಗೊತ್ತಿದೆ. SCಗಳ ದಲಿತರ ಅವ್ರು ಹಾಕೋದು ಕಾಂಗ್ರೆಸ್ ಬಿಡಪ್ಪ ಅಂತಾನೆ. ಏನು ಮಾಡಿದೆ ಕಾಂಗ್ರೆಸ್ಸು? ಏನು ಮಾಡಿಲ್ಲ. ಇನ್ನು ಮುಂದೆ ನಮಗೆ ನಮ್ಮ ಹೊಟ್ಟೆ ಮೇಲೆ, ದಲಿತರ ಹೊಟ್ಟೆ ಮೇಲೆ ಇರೋ ಕಾಂಗ್ರೆಸ್ಸು ಮುಂದೆನೂ ನೋಡ್ಕೊಳ್ಳಿ ಸರ್. ಈಗ ಸಾಮಾನ್ಯ ಕಾರ್ಯಕರ್ತರಿಗೆ ಇಷ್ಟೊಂದು ಆಕ್ರೋಶ ಇರಬೇಕಾದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಡೆಲ್ಲಿಲಿರೋ ನಾಯಕರಿಗೆ ಇಷ್ಟೊಂದು ಅರಿವಿಲ್ವ? ಈಗೆಲ್ಲ ಏನಾಗಿದೆ ಅಂದರೆ ಪಕ್ಷಗಳಲ್ಲಿ ವ್ಯಾಪಾರಗಳಾಗ್ಬಿಟ್ಟಿದೆ, ಅವೆಲ್ಲ ಮಾತಾಡೋಕ್ಕೆ ಬರಲ್ಲ. ಪಕ್ಷಗಳೇನಂದರೆ ಹೈಕಮಾಂಡ್ಗಳೆಲ್ಲನೂ ಒಂದು ಇದು ಆಗ್ಬಿಟ್ಟಿದೆ. ಆ ಕಾಂಗ್ರೆಸ್ ಸಿದ್ಧಾಂತ ಬದ್ಧತೆ ಅವೆಲ್ಲ ಮುಗೀತು. ಸಿದ್ಧಾಂತಗಳು ಸಾಮಾಜಿಕ ನ್ಯಾಯಗಳೆಲ್ಲ ಇಲ್ಲ, ಸಾಮಾಜಿಕ ನ್ಯಾಯ ಇಲ್ಲ. ನಾನು ಹೆಚ್ಚಿಗೆ ಹೇಳೋಕ್ಕೆ ಬರೋದಿಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೂ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೋಬೇಕಿತ್ತಲ್ವ ಸರ್? ಸರ್ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಸರ್, ಅಲ್ಲಿ ಏನಿದಾಗೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ನಾನು ಇಷ್ಟು ಮಾತ್ರ ಹೇಳಿದೆ, ಕಾಂಗ್ರೆಸ್ ಪಕ್ಷದ ದಲಿತರ ಬಗ್ಗೆ ಮಾತ್ರ ಹೇಳಿದ್ದೀನಿ. ಅವರು ಬರೀ ಅವ್ರ ಸ್ಥಾನಮಾನಕ್ಕೆ ನೋಡಿಕೊಂಡು ಸ್ವಾರ್ಥಕ್ಕೆ ಹೋದರೆ ಧೃತರಾಷ್ಟ್ರದವ್ರು ನಾವ್ಯಾರು ಅವ್ರ ಹಿಂದೆ ಹೋಗೋದಿಲ್ಲ, ಯಾರಿಂದನೂ ನಾವು ಹೋಗೋದಿಲ್ಲ. ಯಾರು ನಮ್ಮ ದಲಿತ ನಾಯಕರಲ್ಲ, ಇನ್ನು ಮುಂದೆ ಯಾರು ನಮ್ಗೆ ದಲಿತ ನಾಯಕರಲ್ಲ. ನಮ್ಗೆ ನಾವು ಮನೆ ಮಠ ಎಲ್ಲ ಬಿಟ್ಟು ಎಲ್ಲ ಇದು ಬೀದಿಗೆ ಬಂದು ಎಲ್ಲ ಇದು ಮಾಡಿ ಈ ರಾಜ್ಯ ಅಂತ ಇದು ಮಾಡಿ ಸಂಘಟನೆ ಮಾಡೋ ಸಮುದಾಯಗಳನ್ನ ಸಂಘಟನೆ ಮಾಡಿ ಕಾಂಗ್ರೆಸ್ ವೋಟ್ ಮಾಡಿಸಿರೋದು. ಅವೇರ್ನೆಸ್ ಮಾಡಿ ಒಟ್ಟುಗೂಡಿಸಿ ಮನಸ್ಸು ಏನೋ ಕೋಪ ಇರೋರು, ಕಾಂಗ್ರೆಸ್ ವಿರುದ್ಧ ಕೋಪ ಮಾಡ್ಕೊಂಡವ್ರ ಸಮುದಾಯಗಳನ್ನೆಲ್ಲ ಒಟ್ಟುಗೂಡಿಸಿ ಸಂಘಟನೆ ಮಾಡಿ ಕಾಂಗ್ರೆಸ್ಗೆ ಗೆಲ್ಲಿಸಿದ್ದೀವಿ. ಇನ್ನು ಮುಂದೆ ಆ ಥರ ಆಗೋದಿಲ್ಲ. ಜನ ನಾವು ಹೋದರೆ ಉಗಿತಾರೆ ಅಷ್ಟೇ. ಕಾಂಗ್ರೆಸ್ ಚಪ್ಪಲೆಯಲ್ಲಿ ಹೊಡಿತೀವಿ, ಹೋಗ ಏನು ನೀನಂತೂ ಕಾಂಗ್ರೆಸ್ ಗುಲಾಮ್ನಾಗಿ ನಾವ್ಯಾಕೆ ಕಾಂಗ್ರೆಸ್ ಗುಲಾಮ್ನಾಗಿ ಬಂದು ನಮ್ಮನ್ನು ಚಪ್ಪಲೆಯಲ್ಲಿ ಹೊಡಿತಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ದು KPCC ಸ್ಥಾನನ ಸರ್, KPCC ಸ್ಥಾನನ ಸತೀಶ್ ಮುಂದೆ ಏನೇ ಕೇಳಬೇಡಿ, ನಾವು ದಲಿತರ ಬಗ್ಗೆ ಮಾತ್ರ ಹೇಳಿದ್ದೀವಿ. ಇನ್ನೇನೇ ಕೇಳಬೇಡಿ, ನಮ್ಮ ಆಕ್ರೋಶ ಅವೆಲ್ಲ ಕೇಳಬೇಡಿ. ಮುಖ್ಯಮಂತ್ರಿ ಸ್ಥಾನದಲ್ಲಿ DC ಯಾರಿಗೆ ಬೇಕು? ಅವ್ರಿ ಯಾರಿಗೆ ಬೇಕು? 75 ವರ್ಷ ಓಟ್ ಹಾಕಿರೋರಿಗೆ ಏನು ಇದು ಮಾಡಬೇಕಾ? ಮಂತ್ರಿಗಳು ತೊಗೊಂಡು ಮಜಾ ಮಾಡಲಿ ಬಿಡಿ. ಅವರು ಮಂತ್ರಿಗಳು ತೊಗೊಂಡು ಯಾರೋ ಶಾಸಕರು ಮಂತ್ರಿಗಳಾಗ್ಬಿಟ್ಟು ಮಜಾ ಮಾಡ್ಕೊಳ್ಳಿ. ದಲಿತರೆಲ್ಲ ಬೀದಿ. ಇನ್ನು ಮುಂದೆ ದಲಿತರು ಕಾಂಗ್ರೆಸ್ ಪರವಾಗಿರಲ್ಲ, ಯಾವುದೇ ಪಕ್ಷದ ಪರವಾಗಿ ಫೇವರ್ ಆಗಿ ಬ್ರ್ಯಾಂಡ್ ಆಗಿ ಕಾಂಗ್ರೆಸ್ ವೋಟ್ ಮಾಡೋಂಥ ಇದು ಹೊಟ್ಟೋಯ್ತು. ಅಷ್ಟು ಹೇಳ್ತೀನಿ ಸರ್. ಇಡೀ ರಾಜ್ಯದ ಜನರ ಪರವಾಗಿ ಹೇಳ್ತೀನಿ, ನೀವು ಇದು ಮಾಡಿ ಅದನ್ನ ಇದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸತ್ಯ.